understood the previous problem? Already it is in board only. So ಮೊನ್ನೆ ಕ್ಲಾಸ್ ನಾಗ ಒಂದು ಪ್ರಾಬ್ಲಮ್ ನೋಡಿದ್ವಿ. ಫಸ್ಟ್ ಪ್ರಾಬ್ಲಮ್ ಏನಂತಂದ್ರೆ ಕೀ ಇಸ್ ಈಕ್ವಲ್ ಟು ಮಿಡ್. ಓಕೆ, ಸೊ ಕೀ ಇಸ್ ಈಕ್ವಲ್ ಟು ಮಿಡ್ ಅಂತ ನೋಡಿದ್ವಿ. ಓಕೆ, ಅಲ್ಲೇ ಏನು ಒಂದೇ ಸ್ಟೆಪ್ ಅದ, ಡೈರೆಕ್ಟ್ಲಿ ಡಿವೈಡ್ ಮಾಡ್ತಿದ್ವಿ. ಓಕೆ, ಸೊ ಲೋ ತಗೋತೀವಿ, ಹೈ ತಗೋತೀವಿ, ಅದನ್ನ ಡಿವೈಡ್ ಮಾಡ್ಲಿ ಡೈರೆಕ್ಟ್ಲಿ ಮಿಡ್ಗೆ ನಮಗೆ ಕೀ ಸಿಕ್ತಂದ್ರೆ ಅದನ್ನ ಡೈರೆಕ್ಟ್ಲಿ ರಿಟರ್ನ್ ಮಾಡ್ತೀವಿ ಅಂತ ಲಾಸ್ಟ್ ಕ್ಲಾಸ್ ನಾಗ ಇದನ್ನ ನೋಡಿದ್ವಿ. ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್. So everyone understood this problem in the previous class. Anybody have any doubts regarding this problem? Please reply. Everyone understood this problem? Okay, so fine, then we'll go for the next problem here. Let's write down the next question, next problem. Solve the next problem. Solve the problem considering search element. Solve the problem considering search element. Solve the problem considering search element. Yes. See here the question is solve the problem considering search element as 8. So search element ಏನು ಕೊಟ್ಟಾನೆ 8 ಕೊಟ್ಟಾನೆ. ಓಕೆ, ಆಮೇಲೆ ಅರೇ ಕೊಟ್ಟಾನೆ ಏನು 2 4 6 8 12 15 20 25 30. ಓಕೆ, there are totally 9 elements. 1 2 3 4 5 6 7 8 9. So 9 elements ಅದಾಗ ಅದ್ರಾಗ ನಾವು 8 element ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, so the solution ಹೆಂಗ್ ಮಾಡ್ತಿರಲ್ಲ? ಕ್ವಶನ್ ಅಂಡರ್ಸ್ಟ್ಯಾಂಡ್ ಆತಲ್ಲ? ಕ್ವಶನ್ ಸಿಂಪಲ್ ಅದ. ಕೀ ಎಲಿಮೆಂಟ್ ಏನ್ ಸರ್ಚ್ ಮಾಡಬೇಕು? 8 ಸರ್ಚ್ ಮಾಡಬೇಕು. ಅರೇ ಕೊಟ್ಟಾನ 2 4 6 8 12 15 20 25 30. ಓಕೆ, ಸೊ ದ ಸೊಲ್ಯೂಷನ್ ಇಸ್ ಗಿವನ್. ಏನ್ ಬರ್ಕೊತೀರಿ? ಕೀ ಈಕ್ವಲ್ ಟು 8. ಓಕೆ, ಕೀ ಏನ್ ಕೊಟ್ಟಾನ? 8 ಕೊಟ್ಟಾನ. ಓಕೆ, ಆಮೇಲೆ ಅರೇ ಅದ ನಿಮ್ಗೆ ಏನಂತ ಹೇಳಿ 2 4 6 8 12 15 20 25 30. Okay, that is a of 0, a of 1, a of 2, a of 3, a of 4, a of 5, a of 6, a of 7 and a of 8. Okay, so array ಎಷ್ಟದ? 8 ಅದ. ಅಂದ್ರೆ 9 ಎಲಿಮೆಂಟ್ಸ್ ಅದಾವ ಟೋಟಲಿ. ಸೊ ಕೀ ಗೊತ್ತಾತ ನಿಮ್ಗೆ? ಕೀ 8 ಸರ್ಚ್ ಮಾಡೋದದ, ಅರೇ 9 ಎಲಿಮೆಂಟ್ಸ್ ಅರೇ ಅದ. ಓಕೆ, ಸೊ ಈಗಲೇ ಲೋ ಏನಾಗ್ತದ? ಲೋ ಈಕ್ವಲ್ ಟು 0. ಓಕೆ, ಹೈ ಈಕ್ವಲ್ ಟು 8. ಓಕೆ, ಹೈಯೆಸ್ಟ್ ಇಂಡೆಕ್ಸ್ ಅನ್ನೋದು 8. ಓಕೆ, ಸೊ ಹೈ ಈಕ್ವಲ್ ಟು 8.
ನೆಕ್ಸ್ಟ್ ಫಾರ್ಮುಲಾ ಏನದ ನಿಮಗ ಮಿಡ್ ಈಕ್ವಲ್ ಟು ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2. ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2. ಓಕೆ, ಸೊ ಲೋ ಏನದ ಈಗ ನಿಮ್ಗೆ ಹಾಕಿ ಮಾಡ್ರಿ. ಮಿಡ್ ಎಷ್ಟು ಬರ್ತದ ನೋಡ್ರಿ. ಲೋ ಇಸ್ 0, ಹೈ ಇಸ್ 8, ಮಿಡ್ ಎಷ್ಟು ಬರ್ತದ 4 ಬರ್ತದ. ಓಕೆ, so what you have got now is low is 0, high is 8. Okay, low is 0, high is 8 divided by 2 to get us 4. So mid ಏನು ಬಂತು ನಿಮಗಿಲ್ಲ, mid equal to 4. ಕರೆಕ್ಟಾ? ಸೊ ಮಿಡ್ 4 ಅದ. ಸೊ a of 4, ಸೊ a of 4 ಏನದ ನೋಡ್ರಿ, a of 4 is 12. Okay, a of 4 is 12, that is a of 4 equal to 12. ಸೊ ಈಗ ಏನಾತ ನಿಮ್ದ ಕೀ ಮತ್ತ ಮಿಡ್ ಸೇಮ್ ಅದ ನೋಡ್ರಿ. ಸರ್ಚ್ ಇಫ್ ಕೀ is equal to mid. ಓಕೆ, ಕೀ ಈಕ್ವಲ್ ಟು ಮಿಡ್ ಅದ ಇಲ್ಲ. ಓಕೆ, ಯಾಕಂದ್ರೆ ಕೀ ಏನದ 8 ಅದ, ಮಿಡ್ ಏನದ 12 ಅದ. ಓಕೆ, ದಿಸ್ ಇಸ್ ನಾಟ್ ಈಕ್ವಲ್. ಸೊ ಕೀ ಇಸ್ ನಾಟ್ ಈಕ್ವಲ್ ಟು ಮಿಡ್. ಅದನ್ನ ಸ್ಟೆಪ್ ನ ಬರೆಸ್ತೀನಿ ಅಂದ್ರೆ ಫಸ್ಟ್ ಇಸ್ ಬರ್ಕೊರಿ. ನನಗೆ ಜಾಗ ಬೇಕಾ? ಫಸ್ಟ್ ಇಲ್ಲಿ ತನ ಬರ್ಕೊರಿ. a of 4 equal to 12 ಅಂತ ಬರ್ಕೊರಿ. ನಾನು ಮಾಲಿಂದ ಅಳಿಸ್ತೀನಿ. ಇಲ್ಲಿ ತನ ತಿಳಿತಾ? ನಂಗೆ ಅಳಿಸ್ಬೇಕಾದ ಇಲ್ಲಿ ತನ ತಿಳಿತಾ? ಏನ್ ಮಾಡಿರಿ? ಕೆ ಈಕ್ವಲ್ ಟು 8 ಅಂತ ತಗೊಂಡಿರಿ, ಇಂಡೆಕ್ಸ್ ನ ಹಾಕೊಂಡಿರಿ. ಇಂಡೆಕ್ಸ್ 0 ಅಂಡ್ ಲೋ ಇಸ್ ಇಂಡೆಕ್ಸ್ 0 ಅಂಡ್ ಹೈ ಇಸ್ ಇಂಡೆಕ್ಸ್ 8. ಲೋ 8 ತಗೊಂಡಿರಿ. ಸೊ ಮಿಡ್ ಈಕ್ವಲ್ ಟು ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2. ಲೋ ಏನದ 0 ಅದ, ಹೈ 8 ಅದ. ಸೊ ಡಿವೈಡೆಡ್ ಬೈ 2 ಏನ್ ಬರ್ತದ? ಮಿಡ್ ಈಕ್ವಲ್ ಟು 4 ಬಂತೀವಿ. ಓಕೆ, ಸೊ ಮಿಡ್ ಈಕ್ವಲ್ ಟು 4 ಬಂತು. a of 4. ಓಕೆ, a of 4 ಏನದ 12 ಅದ. ಇಷ್ಟು ಬರ್ಕೋರಿ. ಇಷ್ಟು ತಿಳಿತಾ ಎಲ್ಲಾರ್ಗು? ಪ್ಲೀಸ್ ರಿಪ್ಲೈ. ಎವ್ರಿವನ್ ಅಂಡರ್ಸ್ಟುಡ್ ದಿಸ್ ಮಚ್? Please reply. I want reply from everyone. Everyone understood this much? Anybody have doubts regarding this much? If not, write down fast. ಇದನ್ನ ಬರ್ಕೋರಿ. ನಾ ಅಳಿಸ್ಬೇಕ, ನನಗೆ ನೆಕ್ಸ್ಟ್ ಸ್ಟೆಪ್ ನ ಬರೆಸ್ಬೇಕಾಗಿದೆ. ಬರ್ಕೋರಿ. ಇದನ್ನ ಬರ್ಕೊಂಡು ಆದ್ಮೇಲೆ ಕಂಪ್ಲೀಟೆಡ್ ಅಂತ ಟೈಪ್ ಮಾಡ್ರಿ, ಚಾಟ್ ಮಾಡ್ರಿ. ನಾ ಅಳಿಸ್ತೀನಿ ಅದನ್ನ. ಬರ್ಕೋರಿ, ಫಾಸ್ಟ್ ಬರ್ಕೋರಿ. ಆಯ್ತಾ? ಕಂಪ್ಲೀಟೆಡ್? ಬರ್ಕೋದಾಯ್ತಾ? Please reply. Everyone completed writing or still writing? Raise your hands. Those who have completed, please raise your hands or just start there. Okay, if you have completed, then fine. We'll go for the next continuation of this problem. We'll just stop here. Okay, so ನಮಗೆ ಏನ್ ಬಂದಿದೆ ಈಗ? ಮಿಡ್ ಏನ್ ಬಂದಿದೆ? a of 4. Okay, so a of 4 ಏನದ 12 ಅದ. Okay, we have got mid equal to a of 4, that is 12. This is your mid. Okay, now we have to check if mid is equal to key. Okay, we have to check here if mid is equal to key. That is mid another 12 other, key another 8 other. Okay, then it's not equal. Then these are not equal. These are not equal. Okay, equal illa ಅಂತಂದ್ರೆ ಏನ್ ಮಾಡ್ಬೇಕು? ಈಗ ನಾವು ಫಸ್ಟ್ ಲೋವರ್ ಸೈಡ್ ಒಳಗೆ ಸರ್ಚ್ ಮಾಡ್ಬೇಕು. ಓಕೆ, ನಿಮ್ದು ಅರೇ ಏನದ ಅಂತ ನೋಡ್ರಿ. ಇಲ್ಲಿ ಬರೀತೀನಿ. ಅರೇ ಏನದ
2, 4, 6, 8, 12, 15, 20, 25, 20, 25, 30. Okay, ಇದು ನಿಮ್ದು array ಅದ. Okay, 2, 4, 6, 8, 12, 15, 20, 25, 30. ಈಗ ನಮಗೆ ಮಿಡ್ ಏನ್ ಬಂದಿದೆ, ಇದು ಬಂದ 12. ಓಕೆ, ಈಗ ಏನದ, ನಾವು ಫಸ್ಟ್ ಲೋವರ್ ಸೈಡ್ ಸರ್ಚ್ ಮಾಡ್ಬೇಕು. ಸೊ ಲೋವರ್ ಸೈಡ್ ಸರ್ಚ್ ಮಾಡ್ಬೇಕಂದ್ರೆ ದಿಸ್ ಇಸ್ ಅವರ್ ಲೋವರ್ ಸೈಡ್. ಓಕೆ, ಇಲ್ಲೇನದ ಇಂಡೆಕ್ಸ್ 0, ಇಂಡೆಕ್ಸ್ 1, ಇಂಡೆಕ್ಸ್ 2, ಇಂಡೆಕ್ಸ್ 3. ಓಕೆ, ಇವು ಮೂರನ್ನ ಅಗೇನ್ ನಾವು ಡಿವೈಡ್ ಮಾಡ್ಬೇಕು ಈಗ. ಓಕೆ, ಲೋವರ್ ಸೈಡ್ ಇವು 3 ನ ನಾವು ಮತ್ತೆ ಡಿವೈಡ್ ಮಾಡ್ಬೇಕು. ಸೊ ಹೆಂಗ್ ಮಾಡ್ತೀರಿ ಈಗ? ಸೊ ಫಸ್ಟ್ ನಾ ಇಲ್ಲಿ ಹಾಕೋತೀನಿ, ಒಂದು ಟೇಬಲ್ ಟೈಪ್ ಹಾಕೋತೀನಿ, ಲೋ ಹೈ ಮಿಡ್. ಓಕೆ, ಸೊ ಲೋ ಹೈ ಮಿಡ್. ಸೊ ಮಿಡ್ ಏನದ ನಮ್ಮ ಫಾರ್ಮುಲಾ, ಲೋ ಪ್ಲಸ್ ಹೈ divided by 2. Okay, so first ಏನದ, lower element is 0. Okay, next high is 8 ಇಲ್ಲ 3. Okay, so first low ಏನದ, just a second here. First low ಏನದ 0 ಅದ, so 0. high ಏನದ 4. Okay, that is your 4. So that is ಇಲ್ಲಿ ಏನಾಗ್ತದೆ, mid equal to 0 plus 4 divided by 2 will get as 2. Okay, ಬರಂಗಿಲ್ಲ ನೋಡ್ರಿ, 2 ಅಂತಂದ್ರೆ ಏನದ, ಇಲ್ಲದ. ಈಗ 2 ಪ್ಲಸ್ ನಾಗು ಇಲ್ಲ. ಓಕೆ, ಸೊ ಫಸ್ಟ್ ಏನ್ ತಗೋತೀನಿ ನೋಡ್ರಿ, ಲೋ ತಗೋತೀನಿ. ಈಗ ಬರ ಇಲ್ಲಿಂದ ಇಷ್ಟ ನಾವು ಕನ್ಸಿಡರ್ ಮಾಡ್ಬೇಕು ಈಗ. ಓಕೆ, ಮಿಡ್ ಲೋವರ್ ಪಾರ್ಟ್ ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ಸೊ ಮಿಡ್ ಇನ್ ಲೋವರ್ ಪಾರ್ಟ್ ಒಳಗೆ ಏನದ, ಈಗ ಲೋವರ್ ಇಂಡೆಕ್ಸ್ ಇಸ್ 0. ಓಕೆ, ಹೈಯರ್ ಇಂಡೆಕ್ಸ್ ಇಸ್ 4. ಓಕೆ, ಸೊ ಈಗ 0 plus 4 divided by 2 ಬಂತು. 2 ಅಂತಂದ್ರೆ ಇದು ಅದ, ಇನ್ನ ನಮಗೆ ಕೀ ಸಿಕ್ಕಿಲ್ಲ ಇಲ್ಲಿ. ಓಕೆ, ಸೊ 2 ಇಂಡೆಕ್ಸ್ ಇಸ್ 6 ಇದೆ, ನಮಗೆ ಕೀ ಸಿಕ್ಕಿಲ್ಲ. ಸೊ ನೆಕ್ಸ್ಟ್ ಏನ್ ತಗೋತೀವಿ, ನೆಕ್ಸ್ಟ್ ಇಂಡೆಕ್ಸ್ ಇಸ್ 1. ಓಕೆ, ಸೊ 1 3. ಓಕೆ, ಇದು ನೆಕ್ಸ್ಟ್ ಇಂಡೆಕ್ಸ್ 3, 1 3. 1 plus 3 divided by 2, that is 4 divided by 2 2. So again we have got 2. ಮತ್ತಿನ ನಮಗೆ ಕೀ ಸಿಕ್ಕಿಲ್ಲ. ಓಕೆ, so next ಏನ್ ತಗೋತೀವಿ, next index is 2 and 3. So 3 2 3. So 2 plus 3 divided by 2, that is 5 divided by 2 is 2.5. again round off ಮಾಡ್ಕೊಂಡ್ರೆ ನನಗೆ 2 ನೇ ಸಿಗ್ತದಿನ, ಸಿಕ್ಕಿಲ್ಲ. ಓಕೆ, so next ಏನ್ ತಗೋತೀನಿ, 3 3. ಇದನ್ನು ನಾನು 3 ನೇ ತಗೋತೀನಿ ಅಂದ್ರೆ ವೇಟ್. 3 divided by 2 is 1.5 ಆಗ್ತದೆ. ಓಕೆ, ಸೊ 3 3 ತಗೊಂಡಾಗ ಏನಾಗ್ತದೆ, 3 plus 3 divided by 2, that is 6 divided by 2 is 3. So 3 3 ಏನ್ ಸಿಕ್ತದೆ ನನಗೆ, ಇಂಡೆಕ್ಸ್ 8 ಸಿಕ್ತ. ಕರೆಕ್ಟಾ? ನೋಡ್ರಿ, ಇಲ್ಲ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ, ನಾ ಏನ್ ಮಾಡಾಕತ್ತೀನಿ ಅಂತ ಹೇಳಿ. ಇದು ಒಂದು ಟೇಬಲ್ ನಿಮಗೆ ಪರ್ಫೆಕ್ಟ್ ಬಂತಂದ್ರೆ ನಿಮ್ಗೆ ಆನ್ಸರ್ ಸಿಗ್ತದೆ. ಸೊ ಈ ಟೇಬಲ್ ನಾಗ ಫಸ್ಟ್ ಎಲಿಮೆಂಟ್ ಲೋವರ್ 0 ತಗೊಂಡಿನಿ, ಹೈಯರ್ 8 ತಗೊಂಡಿನಿ. ಓಕೆ, ದಟ್ ಇಸ್ 3. ಈಗ ನಾವು ಲೋವರ್ ಸೈಡ್ ಅಷ್ಟು ಸರ್ಚ್ ಮಾಡಾಕತ್ತೀವಿ. ಸೊ ಲೋವರ್ ಸೈಡ್ ಸರ್ಚ್ ಮಾಡಾಕತ್ತೀವಿ ಅಂದ್ರೆ ಇಲ್ಲಿ ಲೋವರ್ 0, ಹೈ 1, 0 3. ಓಕೆ, ಸೊ 0 plus 3 divided by 2 ಮಾಡ್ರೆ 1.5 ಆಗ್ತದೆ. ರೌಂಡ್ ಆಫ್ ಮಾಡ್ಕೊಂಡ್ರೆ 1 ಆಗ್ತದೆ. ಸೊ 1 ಒಳಗ 4 ಅದ, ನಮಗಿನ್ನ ಕೀ ಸಿಕ್ಕಿಲ್ಲ. ಓಕೆ, ಇಲ್ಲೂ ನಮಗೆ ಕೀ ಸಿಕ್ಕಿಲ್ಲ. ಸೊ ನೆಕ್ಸ್ಟ್ ಏನ್ ತಗೋತೀನಿ, ನಾನು ನೆಕ್ಸ್ಟ್ ತಗೋತೀನಿ, ಲೋ 0 ಬಿಡ್ತೀನಿ. ನೆಕ್ಸ್ಟ್ ಲೋ ಏನದ 1 ಅದ. ಓಕೆ, ಹೈ ಏನದ 3. 1 plus 3 equal to 1 plus 3 divided by 2 is 2 ಬರ್ತದೆ. ಓಕೆ, ಸೊ 2 ಇಂಡೆಕ್ಸ್ ಏನದ 6 ಇದೆ. ಓಕೆ, ಇನ್ನ ನಮಗಿಲ್ಲ ಸಿಕ್ಕಿಲ್ಲ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಮಾಡ್ತೀನಿ, 2 ತಗೋತೀನಿ. ಸೊ 2 3 2.5 ಮತ್ತೆ ಅಗೇನ್ ರೌಂಡ್ ಆಫ್ ಮಾಡ್ಕೊಂಡ್ರೆ 2 ಬರ್ತದೆ. ಸೊ ಇಲ್ಲೂ ನನಗೆ ಸಿಕ್ಕಿಲ್ಲ. ಸೊ ನೆಕ್ಸ್ಟ್ ಲೋನು ಇದೆ ತಗೋತೀನಿ, ಹೈನು ಇದೆ ತಗೋತೀನಿ. ಸೊ 3 plus 3 equal to 6 divided by 2, we have got 3 here. Okay, so 3 ಇಂಡೆಕ್ಸ್ ಏನದ 8 ಅದ. ಓಕೆ, ಸೊ 8 ಅದ ಅಂತಂದ್ರೆ ನಮ್ಗೆ ಕೀ ಸಿಕ್ತು. ಸೊ ಎಷ್ಟು ಸ್ಟೆಪ್ ನಾಗ ನಿಮಗೆ ಕೀ ಸಿಕ್ತು ಅಂತಂದ್ರೆ 1 2 3 4th. ಸೊ 4th ಇಟರೇಷನ್ ಒಳಗ ನಿಮಗೆ ಕೀ ಸಿಕ್ತು. ಓಕೆ, ಇದು ತಿಳಿತಾ? ಟೇಬಲ್ ತಿಳಿತಾ? ಪ್ಲೀಸ್ ರಿಪ್ಲೈ. ಇನ್ನ ಬರೆಸ್ತೀನಿ, ನೆಕ್ಸ್ಟ್ ಬರೆಸ್ತೀನಿ, ಬಟ್ ಇದು ಲೋ ಇನ್ಕ್ರಿಮೆಂಟ್ ಮಾಡ್ಕೊತ ಹೋಗೋದು ತಿಳಿತಾ? ಪ್ಲೀಸ್ ರಿಪ್ಲೈ ಎವ್ರಿವನ್. ಹೈ ಫಿಕ್ಸ್ ಇಟ್ಟ, ಲೋವರ್ ಒಳಗ ಹೈ ಫಿಕ್ಸ್ ಇಟ್ಟ, ಇದು ಏನಂತ ಲೋ ಇನ್ಕ್ರಿಮೆಂಟ್ ಮಾಡ್ಕೊತ ಹೋಗ್ಬೇಕು. ಎಲ್ಲಿ ತನ ಅಂತಂದ್ರೆ ನಿಮಗೆ ಕೀ ಸಿಗತನ. ಓಕೆ, ಸೊ ಕೀ ಸಿಗತನ ನೀವು ಹಂಗ ಹೈಯರ್ ಇನ್ಕ್ರಿಮೆಂಟ್ ಲೋವರ್ ಇನ್ಕ್ರಿಮೆಂಟ್ ಮಾಡ್ಕೊತ ಹೋಗಿ until you should get the key. Okay,
ಇಷ್ಟ ಐತಾ ಬರ್ಕೋರಿ, ಇದು ಟೇಬಲ್ ಹಾಕೋರಿ. ಪ್ಲೀಸ್ ರೈಟ್ ಡೌನ್ ದಿಸ್ ಮಚ್. ಪ್ಲೀಸ್ ಬರ್ಕೋರಿ. ನಾ ನೆಕ್ಸ್ಟ್ ತೋರಿಸ್ತೀನಿ ಅಂತ. ಮತ್ತೆ ನನಗೆ ಬೋರ್ಡ್ ಅದ, ಬೋರ್ಡ್ ದೊಡ್ಡದಿದೆ, ಬಟ್ ಇದು ಸ್ಕ್ರೀನ್ ನಿಮಗೆ ಇಷ್ಟ ಕಾಣಿಸ್ತದ, ಅದಕ್ಕೆ ಪ್ರಾಬ್ಲಮ್ ಅದ. ಓಕೆ, ಇದಿಷ್ಟು ಬರ್ಕೋರಿ. ಆಕ್ಚುಲಿ ಈಗ ಆನ್ಸರ್ ನಿಮಗೆ ಸಿಕ್ತು, ಬಟ್ ಇದನ್ನ ನಾವು ಸ್ಟೆಪ್ ವೈಸ್ ಬರಿಬೇಕು. ಓಕೆ, ಇಫ್ ಕಂಡೀಷನ್ ಅಲ್ಗಾರಿದಮ್ ಹಾಕಿ ಬರಿಬೇಕಷ್ಟೇ. ಆನ್ಸರ್ ಈಗ ಸಿಕ್ಕ್ಯದ ನಿಮಗೆ ಈಕ್ವಲ್ ಟು 3 ಒಳಗ. ಓಕೆ, ಸೊ 3 ಒಳಗ ಆನ್ಸರ್ ಸಿಕ್ಕ್ಯದ ಅಂದ್ರೆ ನಿಮಗೆ 4th ಸ್ಟೆಪ್ ನಾಗ ನಿಮ್ಗೆ ಕೀ ಸಿಕ್ತದ ಅಂತ ಹೇಳ್ಬೋದು. ಓಕೆ, ಅದನ್ನ ನಾವೀಗ ಏನ್ ಮಾಡ್ಬೇಕು, ಅಲ್ಗಾರಿದಮ್ ಒಳಗ್ ಬರಿಬೇಕಷ್ಟೇ. ಓಕೆ, ಇದನ್ನ ಬರ್ಕೋರಿ. ನಾ ಇದು ಬರೆಸ್ತೀನಿ, ಅಲ್ಗಾರಿದಮ್ ನ ಹೆಂಗ್ ಬರಿಬೇಕಂತ ಬರೆಸ್ತೀನಿ. ರೈಟ್ ಡೌನ್. Write down this much. Okay, so Anjali is going to repeat. Just see a thing is first ಏನಾಗಿದೆ ಈಗ ನಮಗ ಫಸ್ಟ್ ಇನ್ನೊಮ್ಮೆ ನೋಡ್ರಿ. ಜಸ್ಟ್ ಯಾರಿಗೆ ತಿಳಿದಿದ್ದು ಅವ್ರು ಬರ್ಕೋರಿ, ನೋ ಪ್ರಾಬ್ಲಮ್. ಇಫ್ ಯು ವಾಂಟ್ ಟು ಲಿಸನ್ ಹಿಯರ್. ದೋಸ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಜಸ್ಟ್ ಲಿಸನ್ ಹಿಯರ್. ಸೊ ಫಸ್ಟ್ ಈಗ ಏನಾಯ್ತು, ನಾನು ಮಿಡ್ ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ ಮಿಡ್ ಏನ್ ಬಂದಿದ್ದು 4 ಬಂದಿದ್ದು. ಓಕೆ, 4th ಪ್ಲೇಸಿಗೆ ಏನದ 12 ಅದ. ಓಕೆ, ಸೊ ಎ ಆಫ್ 4 ಇಸ್ 12 ಬಂತು. ಸೊ ಈಗ ನನಗೆ ಏನಾಯ್ತು, ಮಿಡ್ ಮತ್ತೆ ಕೀ ನನಗ ಈಗ ಈಕ್ವಲ್ ಇಲ್ಲ. ಓಕೆ, ಸೊ ಮಿಡ್ ಮತ್ತೆ ಕೀ ಈಕ್ವಲ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ನಾನು ನೆಕ್ಸ್ಟ್ ಲೋವರ್ ಸೈಡ್ ಸರ್ಚ್ ಮಾಡ್ಬೇಕು. ಸೊ ಫಸ್ಟ್ ಓಕೆ, ಸೊ ಲೋವರ್ ಸೈಡ್ ಅಂತಂದ್ರೆ ನನಗೆ ಏನ್ ಬರ್ತದೆ 0 to 3. ಸೊ 0 ಇಂಡೆಕ್ಸ್ ಟು 3 ಇಂಡೆಕ್ಸ್ ತನ ನನಗೆ ಲೋವರ್ ಸೈಡ್ ಆಗ್ತದೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀನಿ, ಒಂದ್ ಟೇಬಲ್ ಹಾಕೋತೀನಿ ನಾನು. ಏನಂತ ಹೇಳಿ ಲೋ ಹೈ ಮಿಡ್ ಅಂತ ಹೇಳಿ. ಓಕೆ, ಸೊ ಫಸ್ಟ್ ಲೋವರ್ ಇಂಡೆಕ್ಸ್ ಏನದ 0 ಅದ. ಓಕೆ, ಹೈಯರ್ ಇಂಡೆಕ್ಸ್ ಏನದ ಲೋವರ್ ಒಳಗ್ ಬರೀ. ಓಕೆ, ಹೈಯರ್ ಇಂಡೆಕ್ಸ್ ಏನದ 3 ಅದ. ಓಕೆ, 0 plus 3 divided by 2 is 1.5. 1.5 ನನ್ನ ಇದು ಮಾಡ್ಕೊಂಡು ರಾಡ್ ಆಫ್ ಮಾಡ್ಕೊಂಡ್ರೆ ಏನಾಗ್ತದೆ 1 ಇದೆ. ಸೊ 1 ಇಂಡೆಕ್ಸ್ ನಾಗ 4 ಇದೆ. ಓಕೆ, ಸೊ 1 ಇಂಡೆಕ್ಸ್ ನಾಗ 4 ಇದೆ, ಇನ್ನ ನನಗೆ ಕೀ ಸಿಕ್ಕಿಲ್ಲ. ಓಕೆ, 1 ಇಂಡೆಕ್ಸ್ ನಾಗ 4 ಇದೆ, ನನಗೆ ಇನ್ನ ಕೀ ಸಿಕ್ಕಿಲ್ಲ. ಸೊ ಅಂದ್ರೆ ಏನ್ ಮಾಡ್ತೀನಿ, ನೆಕ್ಸ್ಟ್ ಲೋವರ್ ಸೈಡ್ ಇಂಕ್ರಿಮೆಂಟ್ ಮಾಡ್ಕೋತೀನಿ. ಓಕೆ, ಸೊ ಲೋವರ್ ಸೈಡ್ ಇಂಕ್ರಿಮೆಂಟ್ ಮಾಡ್ಕೊಂಡ್ರೆ ಏನಾಗ್ತದೆ, ಲೋವರ್ ಇಂಡೆಕ್ಸ್ ಐ ಗಾಟ್ 1. ಓಕೆ, 0 to 1 ಬರ್ತದೆ. 1 plus higher index is 3. Higher index fix ಉಳಿತದೆ. So 1 plus 3 divided by 2 is 4. Okay, so 4th index ನಾಗೆ ಸಾರಿ 4 ಅಂತಂದ್ರೆ ಏನ್ ಬಂತು 2 ಬಂತು. 2th index ನಾಗೆ ಏನದ 6 ಇದೆ, ಇನ್ನ ನನಗೆ ಕೀ ಸಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ, ನೆಕ್ಸ್ಟ್ ಲೋವರ್ ಇನ್ಕ್ರಿಮೆಂಟ್ ಮಾಡ್ತೀನಿ. ಸೊ ದಟ್ is 2. So 2 plus 3. So 2 plus 3 divided by 2 is again 2. ರೌಂಡ್ ಆಫ್ ಮಾಡ್ಕೊಂಡ್ರೆ ನಂಗೆ ಏನ್ ಬರ್ತದೆ 2 ಬರ್ತದೆ. ಮತ್ತೆ 2 ಒಳಗೆ ಏನದ 6 ಇದೆ, ಇನ್ನ ನನಗೆ ಸಿಕ್ಕಿಲ್ಲ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಲೋವರ್ ಇಂಕ್ರಿಮೆಂಟ್ ಮಾಡ್ಕೊತೀನಿ. ಸೊ ಲೋವರ್ ಇಂಕ್ರಿಮೆಂಟ್ ಮಾಡ್ಕೊಂಡಾಗ ಏನಾಗ್ತದೆ, ಲೋವರ್ ಇಲ್ಲೇ ಬರ್ತದೆ, ಹೈಯರ್ ಇಲ್ಲೇ ಬರ್ತದೆ. 3 plus 3 divided by 2 is 3 ಬರ್ತದೆ. ಓಕೆ, ಸೊ 3 ಅಂತಂದ್ರೆ 3 ಇಂಡೆಕ್ಸ್ ಆಗಿ ಏನಾಯ್ತು 8 ವ್ಯಾಲ್ಯೂ ಸಿಕ್ತು. ಈಗ ನನಗೆ ಕೀ ಸಿಕ್ತು. ಓಕೆ, ಎಷ್ಟನೇ ಇಟರೇಷನ್ ಸಿಕ್ತು ಅಂದ್ರೆ 1 2 3 4th ಇಟರೇಷನ್ ಗೆ ನನಗೆ ಸಿಕ್ತು. ತಿಳಿತಾ ಅಂಜಲಿ? ಅದನ್ನ ಈಗ ನಾವು ಅಲ್ಗಾರಿದಮ್ ನ ಬರಿಬೇಕಷ್ಟೇ. Everyone understood now? Okay, write down fast. I will give you 2 to 3 minutes. Write down fast. ಆಗಿತ್ತಂದ್ರೆ ಆಗಿದೆ ಅಂತ ಹೇಳಿ. ಆಯ್ತಾ? Completed? Please reply completed.
Okay, then we'll write here. ಈಗ ನಾವೇನ್ ಮಾಡ್ಬೇಕು ಇದನ್ನ ಅಲ್ಗಾರಿದಮ್ ಒಳಗೆ ಬರಿಬೇಕು ಅಷ್ಟೇ. ನೆಕ್ಸ್ಟ್ we have got key here. Okay, so key already ಸಿಕ್ತಿದೆ. Now we have to write in the algorithm. Okay, so ಏನ್ ಬರೀತೀರಿ ಈಗ ಅಂತಂದ್ರೆ ಹೇಳ್ತಿದೆ. So next first step ಏನಾಗ್ತದೆ ಈಗ ನಿಮ್ಮ algorithm ನಾಗ first step, if a of 4 equal to key, that is 12 equal to 8, then it is false. Okay, next, if a of 4 is greater than key, 12 is greater than 8, I equal to mid minus 1. ಇದನ್ನ ಬರ್ಕೋರಿ, ಸ್ಟೆಪ್ ಒಳಗೆ ಬರ್ಕೋರಿ ಅಷ್ಟೇ. ಓಕೆ, ನೆಕ್ಸ್ಟ್ second step, if a of 1 equal to key, 4 equal to 8, false. 2 equal to 8 ಆತಲ್ಲ. ಓಕೆ, ನೆಕ್ಸ್ಟ್ ಏನದ ಈಗ ನಮಗ a of first ಏನ್ ಬಂತ ನಮಗ, ಫಸ್ಟ್ ಒನ್ ಏನ್ ಬಂತ, ಪ್ಲೀಸ್ ರಿಪ್ಲೈ. ಪಾಸ್ಬುಕ್ ನೋಡ್ರಿ, ಪ್ಲೀಸ್ everyone please reply. ಫಸ್ಟ್ ನೀವು ಟೇಬಲ್ ಬರ್ಕೊಂಡ್ರಲ್ಲ, ಟೇಬಲ್ ಒಳಗ ಫಸ್ಟ್ ಇಟರೇಷನ್ ಆಗ ಏನ್ ಬಂದಿದೆ, ಇದು ಇಲ್ಲ ಇಲ್ಲ ಫಸ್ಟ್ ಇಟರೇಷನ್ ಒಳಗೆ ಏನ್ ಬಂದಿದೆ, ಟೇಬಲ್ ಬರದ್ರಲ್ಲ ನೀವು, 0 + 3 / 2 ಮಾಡಿದಾಗ 1 ಬಂತಲ್ಲ ನಿಮಗೆ, 1.5 ಅಂದ್ರೆ ರೌಂಡ್ ಆಫ್ ಮಾಡ್ಕೊಂಡು 1 ತಗೊಂಡಿ. ಓಕೆ, ಸೊ a of 1 ಅಂದ್ರೆ ಏನದ ನಿಮ್ಗೆ 4 ಅದ. ಓಕೆ, ಸೊ 4 equal to 8, ಕರೆಕ್ಟ್. ಓಕೆ, ಸೊ 4 equal to 8, ಫಾಲ್ಸ್. ಓಕೆ, ಇದರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. If a of 1 is greater than key, that is 4 is greater than 8, false. Third step, if a of 2 equal to key, a of 2 ಏನ್ ಬಂದದ ನಮಗೆ 6 ಅಲ್ಲ, 6 equal to 8, false. False. Fourth step, if a of 3 equal to key, 8 equal to 8. Hence, last again ಬರಿಬೇಕು. Hence, we got in fourth iteration. Okay, hence we have got in fourth iteration ಅಂತ ಬರಬೇಕು. ಸೊ ನೋಡ್ರಿ, ಈಗ ಜಸ್ಟ್ ಏನಿಲ್ಲ, ನೀವೇನು ಟೇಬಲ್ ಒಳಗೆ ಸ್ಟೆಪ್ಸ್ ವೈಸ್, ಓಕೆ, ನೀವೇನು ಈಗ ಟೇಬಲ್ ಒಳಗೆ ಸ್ಟೆಪ್ ವೈಸ್ ಬರ್ದಿರಲ್ಲ ಅದನ್ನ ನಾನು ಅಂದ್ರೆ ಟೇಬಲ್ ಒಳಗೆ ಏನ್ ಬರ್ದಿರಲ್ಲ ಅದನ್ನ ಸ್ಟೆಪ್ಸ್ ಒಳಗೆ ಬರ್ದಿನಿ. ಸೊ ಫಸ್ಟ್ ಇಯರ್ ಸ್ಟೆಪ್ 1 ಆಗಿ ಏನದ ನಿಮ್ಗೆ a of 4, ಓಕೆ, ದಟ್ ಈಸ್ ಡಿವೈಡ್ ಮಾಡ್ತೀರಿ 1 + 3 ಡಿವೈಡೆಡ್ ಬೈ, ಸೊ ಫಸ್ಟ್ ಏನ್ ಮಾಡ್ತೀರಿ, low plus high, so low plus high divided by ಮಾಡ್ತೀರಿ, that is 12 ಬಂತು, 12 equal to 8 ಆಯ್ತು, false ಆಯ್ತು. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳಕತ್ತಾನ ಅಂತಂದ್ರೆ ನಮಗೆ ಸಿಕ್ಕಿಲ್ಲ, ಸೊ ನೆಕ್ಸ್ಟ್ high equal to mid minus 1 ಗೆ ಹೋಗ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಏನ್ ಮಾಡಾಕತ್ತೀರಿ, a of 1, that is 1 + 3, ಟೇಬಲ್ ನೋಡ್ರಿ. ಓಕೆ, 1 + 3 divided by 2 ಮಾಡ್ತೀರಿ, ಏನ್ ಬಂತು 1.5 ಅಂತೀರಿ, ರೌಂಡ್ ಆಫ್ ಮಾಡ್ಕೊಂಡು 1 ಮಾಡಿರಿ. ಓಕೆ, ಸೊ a of 1 ಏನದ 4 ಅದ, 4 is not equal to 8. ಓಕೆ, then false. So false ಅಂತಂದ್ರೆ ಏನ್ ಮಾಡ್ತಾನೆ, ಮತ್ ನೆಕ್ಸ್ಟ್ ಹುಡುಕ್ರಿ ಅಂತ ಹೇಳ್ತಾನೆ, ಅಂದ್ರೆ ಗ್ರೇಟರ್ ದನ್ ಮಾಡ್ಕೊರಿ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಇಟರೇಷನ್ ತಗೊಂಡಾಗ ಏನಾಗ್ತದೆ, a of 2. ಓಕೆ, ಸೊ a of 2 ಏನದ 6 ಅದ, 6 is not equal to 8. ಓಕೆ, ಮತ್ ಇಲ್ಲೇ ಫಾಲ್ಸ್ ಆಯ್ತು, ಮತ್ ನೆಕ್ಸ್ಟ್ ಗ್ರೇಟರ್ ತಗೋರಿ ಅಂತ ಹೇಳ್ತಾನೆ, ಅಂದ್ರೆ ಲೋವರ್ ಇಂಕ್ರಿಮೆಂಟ್ ಮಾಡ್ರಿ ಅಂತ ಹೇಳ್ತಾನೆ. ಸೊ ಲೋವರ್ ಇಂಕ್ರಿಮೆಂಟ್ ಮಾಡಿದಾಗ ನಮ್ಗೆ ಏನ್ ಬಂತು, ದಿಸ್ ಸ್ಟೆಪ್ a of 3. ಓಕೆ, ಸೊ a of 3 8 ಅದ, ಸೊ 8 equal to 8 ಬಂತು. ಸೊ ಲಾಸ್ಟ್ ಏನ್ ಬರುತ್ತೆ, hence we have got in the
fourth iteration anta ಬರಿಬೇಕು ಕಾಣ್ತಲ್ಲ ಅಂತಂದ್ರೆ ಇಲ್ಲೇ ಬರೀತೀನಿ hence we have got in the fourth iteration. Understood? Whatever the table form ನೀವು ಏನು ಬರ್ದಿಲ್ಲ ಅದನ್ನ ಈಗ ನೀವು ಹಿಂಗ step wise ಬರಿಬೇಕಷ್ಟೇ. Understood? Please reply everyone. Understood? Anybody have any doubts? Please, I want everyone to reply here. This completes your solution. Okay, solution complete ಆಗ್ತಿದೆ. Everyone understood? Or anybody have any doubts? ಇಷ್ಟು ಬರೆದ್ರೆ ನಿಮಗ ಆನ್ಸರ್ ಸಿಕ್ಕಂಗ್. ಮೇನ್ ಥಿಂಗ್ ಇಸ್ ಅದು ಟೇಬಲ್. ಓಕೆ, ಲೋವರ್ ಸೈಡ್ ಏನ್ ಇನ್ಕ್ರಿಮೆಂಟ್ ಮಾಡ್ಕೊಂಡ್ ಟೇಬಲ್ ಆಗ್ತಿಲ್ಲ ಅದು ಟೇಬಲ್. ಆ ಟೇಬಲ್ ಒಳಗ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಆ ಟೇಬಲ್ ಅನ್ನೇ ನಾವ್ ಹಿಂಗ ಸ್ಟೆಪ್ ವೈಸ್ ಬರಿಬೇಕಷ್ಟೇ. ಕ್ಲಿಯರ್ ಆಯ್ತಾ ಈಗ ಇದು ಪ್ರಾಬ್ಲಮ್? ಕಂಪ್ಲೀಟೆಡ್ ದಿಸ್ ಪ್ರಾಬ್ಲಮ್? Everyone cleared? Anybody have any doubts? Any doubts regarding this problem? No doubts? Write down fast. Time only 4 minutes remaining. Write down fast. ಆಕಾಶ್ ಬ್ರದರ್, ಪ್ರಿವಿಯಸ್ ಕ್ಲಾಸ್ ನ ಕ್ವಶನ್ ಕೇಳಿದ್ದಲ್ಲ, ಲೋವರ್ ಸೈಡ್ ಇದ್ರೆ ಹೆಂಗ್ ಮಾಡ್ಬೇಕಂದ್ರ ಕೀಗ್ ಬಂದಿದ್ದಿಲ್ಲ ಅಂತಂದ್ರೆ ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ದಲ್ಲ, ತಿಳಿತಾಪಿ? ಈಗ ನಾವು ಲೋವರ್ ಸೈಡ್ ಇಂದ ಪ್ರಾಬ್ಲಮ್ ಮಾಡಿದ್ವಿ, ಹಂಗೆ ನಾ ಹೈಯರ್ ಸೈಡ್ ಇಂದ ಅದು ನೆಕ್ಸ್ಟ್ ಕ್ಲಾಸಿಗೆ ತಗೋತೀನಿ. ಆಕಾಶ್ ಬ್ರದರ್, ಅಂಡರ್ಸ್ಟುಡ್? ಲಾಸ್ಟ್ ಕ್ಲಾಸ್ ನಾಗ ನೀ ಕ್ವಶನ್ ಕೇಳಿದ್ಯಲ್ಲ, ಈಗ ಮಿಡ್ಡಿಗೆ ಆನ್ಸರ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತ. ನಾಟ್ ಓನ್ಲಿ ಆಕಾಶ್ ಬ್ರದರ್, ಎವ್ರಿವನ್. ಈಗ ಮಿಡ್ಡಿಗೆ ಆನ್ಸರ್ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ ಕ್ವಶನ್ ಇತ್ತು. ಓಕೆ, ಸೊ ಈಗ ಏನ್ ಮಾಡಿದ್ವಿ, ಲೋವರ್ ಸೈಡ್ ಇಂದ ಹೆಂಗ್ ಸರ್ಚ್ ಮಾಡಿದ್ವಿ ಅಂತ ನೋಡಿದ್ವಿ. ಓಕೆ, ಹಂಗ ನೆಕ್ಸ್ಟ್ ಕ್ಲಾಸ್ ನ ಹೈಯರ್ ಸೈಡ್ ಇಂದ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಅಂತ. ಓಕೆ ಓಕೆ ಫೈನ್. ರೈಟ್ ಡೌನ್. ಯಾವಾಗ ಬಂದ್ ಆಗ್ತದ ಗೊತ್ತಿಲ್ಲ ನೋಡ್ರಿ, ಫಾಸ್ಟ್ ಬರ್ಕೋರಿ. 3 minutes ರಿಮೈನಿಂಗ್ ಅದ, ತಂತಾನೆ ಬಂದ್ ಆಗ್ತದ ಈಗ. Sandeep, you are saying anything? Sandeep Rathod, you are saying anything? I am not able to hear. Or you are talking? Your mic is on, Sandeep Rathod. You are saying anything? No? Okay, next we'll continue in the next class. Okay. ತಂತಾನೆ ಬಂದ್ ಆಗ್ತದೆ ಅದು. Okay. Next we'll continue in the next class. Okay, fine.